ಹಲೋ ನಮಸ್ಕಾರ. ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಶರ್ಮಿತಾ ಶೆಟ್ಟಿ. ಕೋವಿಡ್ ಸಂದರ್ಭದಲ್ಲಿ ಆನ್ಲೈನ್ ಕ್ಲಾಸಸ್ ಅಂತ ಮಕ್ಕಳ ಕೈಗೆ ಅನಿವಾರ್ಯವಾಗಿ ಮೊಬೈಲ್ ಅನ್ನ ಕೊಡಲಾಯಿತು. ಮಕ್ಕಳು ಕೇವಲ ಇದನ್ನ ತಮ್ಮ ಶೈಕ್ಷಣಿಕ ಉದ್ದೇಶಕ್ಕಾಗಷ್ಟೇ ಯೂಸ್ ಮಾಡ್ತಾ ಇರಲಿಲ್ಲ. ಕ್ಲಾಸಸ್ ಆದಮೇಲೆ ಸೋಷಿಯಲ್ ಮೀಡಿಯಾಗೆ ಅಡಿಕ್ಷನ್ ಜಾಸ್ತಿ ಆಗ್ತಾ ಹೋಯಿತು. ಇದರಿಂದ ಮಕ್ಕಳನ್ನ ಹೊರಗಡೆ ಕರ್ಕೊಂಬರಕ್ಕೆ ತುಂಬಾ ಜನ ಪೇರೆಂಟ್ಸ್ ಈಗಲೂ ಒದ್ದಾಡ್ತಾ ಇದ್ದಾರೆ. ಜಾಗತಿಕವಾಗಿ ನಾವು ನೋಡೋದಾದ್ರೆ ಗ್ಲೋಬಲಿ ಸುಮಾರು 114 ದೇಶಗಳಲ್ಲಿ ಮೊಬೈಲ್ ಅನ್ನ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬ್ಯಾನ್ ಮಾಡಲಾಗಿದೆ. ತುಂಬಾ ಕಡೆ ಸ್ಕೂಲ್ಗಳಲ್ಲಿ ಕಟ್ಟುನಿಟ್ಟಾಗಿ ಮೊಬೈಲ್ ಬಳಕೆಯನ್ನ ನಿಷೇಧಿಸಲಾಗಿದೆ. ಕಳೆದ 3 ವರ್ಷಗಳಲ್ಲಿ ಏನ್ ಬೆಳವಣಿಗೆ ಆಗಿದೆ ಗ್ಲೋಬಲಿ ಈ ಬಗ್ಗೆ ಪರ್ಸೆಂಟೇಜ್ ವೈಸ್ ಯುನೆಸ್ಕೋದ ಗ್ಲೋಬಲ್ ಎಜುಕೇಶನ್ ಮಾನಿಟರಿಂಗ್ ಅಂದ್ರೆ GEM ಟೀಮ್ ಒಂದು ಸರ್ವೆ ರಿಪೋರ್ಟ್ ಅನ್ನ ಕೊಟ್ಟಿದೆ. ಪರ್ಸೆಂಟೇಜ್ ವೈಸ್ 2023ರಲ್ಲಿ ಈ ಮೊಬೈಲ್ ಬಳಕೆ ನಿಷೇಧ ಮಾಡಿದ್ದು 24% ಗ್ಲೋಬಲಿ. 2025ರ ವೇಳೆಗೆ ಅದು ಸ್ವಲ್ಪ ಜಾಸ್ತಿ ಆಯಿತು, 40% ಆಯಿತು. 2026 ಮಾರ್ಚ್ ತನಕ ಅಂತೇಳಿ ಒಂದು ರಿಪೋರ್ಟ್ ಕೊಟ್ಟಿದೆ ಈ GEM ಟೀಮ್. ಅದರಲ್ಲಿ 58% ಜಾಗತಿಕವಾಗಿ ಮಕ್ಕಳಲ್ಲಿ ಮೊಬೈಲ್ ಬಳಕೆಯನ್ನ ಕಡಿಮೆ ಮಾಡಲಾಗಿದೆ ಅಥವಾ ನಿಷೇಧಿಸಲಾಗಿದೆ ಅಂತ ವರದಿ ಹೇಳ್ತಾ ಇದೆ. ಕಂಪ್ಯಾರಿಟಿವ್ಲಿ ಅಲ್ಲಿಗೆ 20% ಕಳೆದ ವರದಿಗೂ ಈಗಿನ ವರದಿಗೂ ಡಿಫ್ರೆನ್ಸ್ ಬರ್ತಾ ಇದೆ. ಉತ್ತಮ ಬೆಳವಣಿಗೆನೇ ಇಲ್ಲ ಅಂತ ಜಾಗತಿಕವಾಗಿ 114 ದೇಶಗಳಲ್ಲಿ ಶಾಲೆಗಳಲ್ಲಿ ಮೊಬೈಲ್ ಬಳಕೆಯನ್ನ ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಕೆಲವು ಕಡೆ ಸೋಷಿಯಲ್ ಮೀಡಿಯಾನು ಕೂಡ ಮಕ್ಕಳಲ್ಲಿ ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಆಸ್ಟ್ರೇಲಿಯಾ, ಫ್ರಾನ್ಸ್, ಪೋರ್ಚುಗಲ್, ಸ್ಪೇನ್ ಸೇರಿದಂತೆ ಹಲವಾರು ದೇಶಗಳಲ್ಲಿ ಆಲ್ರೆಡಿ ಮೊಬೈಲ್ ಅನ್ನ ಮಕ್ಕಳಿಂದ ನಿಷೇಧಿಸಲಾಗಿದೆ. ಕೆಲವು ಕಡೆ ಶಾಲೆಗಳಲ್ಲಿ ಕಠಿಣವಾಗಿ ಒಂದಿಷ್ಟು ರೂಲ್ಸ್ ಗಳನ್ನ ಮಾಡಿದ್ದಾರೆ. ಪೇರೆಂಟ್ಸ್ಗೂ ಅಡ್ವೈಸ್ ಮಾಡಿರೋದು ಮನೆಗಳಲ್ಲೂ ನಿಮ್ಮ ಮಕ್ಕಳು ಮೊಬೈಲ್ ಯೂಸ್ ಮಾಡದ ರೀತಿಯಲ್ಲಿ ನೋಡ್ಕೊಳ್ಳಿ ಅಂತ. ರೀಸೆಂಟ್ ಆಗಿ ನಾವು ಕರ್ನಾಟಕದಲ್ಲೇ ನೋಡಿದ್ವಿ. ಬಜೆಟ್ ನಲ್ಲಿ ಸಿದ್ದರಾಮಯ್ಯ ಅವರು ಪ್ರಮುಖವಾಗಿ ಈ ಘೋಷಣೆಯನ್ನು ಮಾಡಿದ್ರು. 16 ವರ್ಷ ವಯಸ್ಸಿನ ಕಡಿಮೆ ಮಕ್ಕಳು ಶಾಲೆಗಳಲ್ಲಿ ಮೊಬೈಲ್ ಅನ್ನ ಕಟ್ಟುನಿಟ್ಟಾಗಿ ಯೂಸ್ ಮಾಡಂಗಿಲ್ಲ, ನಿಷೇಧಿಸಲಾಗಿತ್ತು. ಅದಾದ್ಮೇಲೆ ಆ ಘೋಷಣೆ ಆದ್ಮೇಲೆ ಒಂದಿಷ್ಟು ಚರ್ಚೆಗಳು ನಡೀತಾ ಇತ್ತು. ಇದು ಪಾಸಿಬಲ್ ಇದೆಯಾ? ಸೊ ಇದನ್ನ ಮಾನಿಟರ್ ಹೆಂಗ್ ಮಾಡಕ್ ಸಾಧ್ಯ ಇದೆ? ಮಾನಿಟರ್ ಮಾಡೋರು ಯಾರು? ಸರಿ, ಶಾಲೆಗಳಲ್ಲಿ ನಿಷೇಧ ಮಾಡಿದ್ರು, ಮನೆಗಳಲ್ಲಿ ಮಕ್ಕಳು ಹಂಗಾದ್ರೆ ಮೊಬೈಲ್ ಯೂಸ್ ಮಾಡಲ್ವಾ? ಎಷ್ಟೋ ಸಂದರ್ಭದಲ್ಲಿ ನಾವು ನೋಡ್ತೀವಿ ಪೇರೆಂಟ್ಸೇ ಬ್ಯುಸಿ ಆಗಿರ್ತಾರೆ, ಪೋಷಕರೇ ಅನಿವಾರ್ಯವಾಗಿ ತಾವು ಬ್ಯುಸಿ ಅಂತ ಹೇಳಿ ಮಕ್ಕಳನ್ನ ಎಂಗೇಜ್ ಮಾಡಕ್ಕೆ, ಮಕ್ಕಳು ಕಿರಿಕಿರಿ ಮಾಡಬಾರ್ದು ಪೋಷಕರಿಗೆ ಅಂತ ಮೊಬೈಲ್ ಅನ್ನ ಕೊಡ್ತಾರೆ. ಆಗ ಮಕ್ಕಳು ಏನ್ ಮೊಬೈಲಲ್ಲಿ ಆಕ್ಟಿವಿಟೀಸ್ ನಡೆಸ್ತಾ ಇದ್ದಾರೆ ಅಥವಾ ಏನ್ ನೋಡ್ತಾ ಇದ್ದಾರೆ ಅಂತಾನೂ ಪೇರೆಂಟ್ಸ್ ವಾಚ್ ಮಾಡಲ್ಲ. ಇದರಿಂದ ಮಕ್ಕಳ ಮನಸ್ಸಿಗೆ ಪರಿಣಾಮ ಬೀರ್ತಾ ಇದೆ. ಹೀಗೆ ಹಲವಾರು ಚರ್ಚೆಗಳು ನಡೀತಾ ಇತ್ತು. ತಜ್ಞರು ಹೇಳೋ ಪ್ರಕಾರ ಮೊಬೈಲ್ ಕೊಟ್ಟರು ಕೂಡ ಮಕ್ಕಳಿಗೆ ಆ ಸ್ಕ್ರೀನ್ ಟೈಮ್ ತುಂಬಾ ಕಡಿಮೆ ಇರಬೇಕು. ಇದ್ರೂ ಮಕ್ಕಳು ಏನ್ ನೋಡ್ತಾ ಇದ್ದಾರೆ ಅಂತ ಪೇರೆಂಟ್ಸ್ ಮಸ್ಟ್ ಅಂಡ್ ಶುಡ್ ಮಾನಿಟರ್ ಮಾಡಲೇಬೇಕು. ಮತ್ತೆ ಮಕ್ಕಳಲ್ಲಿ ಕೆಲವೊಂದು ವಿಡಿಯೋಸ್, ಕೆಲವೊಂದು ವಿಷಯಗಳು ಮೊಬೈಲ್ನಲ್ಲಿ ನೋಡುವಂಥ ವಿಷಯಗಳೇ ಗಾಢವಾಗಿ ಪರಿಣಾಮ ಬೀರುತ್ತೆ. ಬಿಹೇವಿಯರಲ್ ಚೇಂಜಸ್ ಆಗ್ತಾ ಹೋಗುತ್ತೆ, ಮಕ್ಕಳಲ್ಲಿ ತುಂಬಾ ಬದಲಾವಣೆ ಆಗುತ್ತೆ. ಹಾಗಾಗಿ ಅಡಿಕ್ಷನ್ ಆಲ್ರೆಡಿ ಆದವ್ರನ್ನ ಅದರಿಂದ ಹೊರಗಡೆ ಕರ್ಕೊಂಬರಕ್ಕೆ ಪೇರೆಂಟ್ಸ್ ತುಂಬಾ ಅವರಿಗೆ ಸಹಕಾರ ಕೊಡಬೇಕಾಗುತ್ತೆ, ಇನ್ವಾಲ್ವ್ಮೆಂಟ್ ಬೇಕಾಗುತ್ತೆ ಅಂತ ಇದು ತಜ್ಞರ ಒಂದು ಅಭಿಪ್ರಾಯ. ಆದ್ರೆ ಕರ್ನಾಟಕದಲ್ಲಿ ಘೋಷಣೆ ಆದ್ಮೇಲೆ ನಾವು ನೋಡಿದ್ದು ತೆಲಂಗಾಣದಲ್ಲೂ ಕೂಡ ಮೊಬೈಲ್ ನಿಷೇಧ ಮಾಡಿದ್ರು. ಇನ್ನು ನಮ್ಮ ದೇಶದಲ್ಲಿ ಹಲವಾರು ರಾಜ್ಯಗಳಲ್ಲಿ ಈ ಮಕ್ಕಳಲ್ಲಿ ಮೊಬೈಲ್ ಬಳಕೆ ನಿಷೇಧ ಮಾಡಬೇಕು ಅಂತ ಹೇಳಿ ಚರ್ಚಾ ಹಂತದಲ್ಲಿದೆ. ಇನ್ನೊಂದು ರಿಪೋರ್ಟ್ ಹೇಳ್ತಾ ಇದೆ, ಈ ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋದ್ರಿಂದ ಒಂದು ಅಡಿಕ್ಷನ್ ಆಗುತ್ತೆ. ಮಕ್ಕಳಲ್ಲಿ ತರಗತಿಯಲ್ಲಿ ಕೂತ್ಕೊಂಡಾಗ ಕಾನ್ಸಂಟ್ರೇಷನ್ ಲೆವೆಲ್ ತುಂಬಾ ಕಡಿಮೆ ಆಗಿದೆ ಇತ್ತೀಚೆಗೆ. ಅಂದ್ರೆ ಕರೆಕ್ಟ್ ಆಗಿ ಅವರು ಗಮನ ಕೊಟ್ಟು ಶಾಲೆಗಳಲ್ಲಿ ಟೀಚರ್ಸ್ ಏನ್ ಪಾಠ ಮಾಡ್ತಾ ಇದ್ದಾರೆ ಅನ್ನೋದು ಅವ್ರ ತಲೆಗೆ ಹೋಗ್ತಾ ಇಲ್ಲ, ಅದನ್ನು ಗಮನಿಸೋಕೆ ಅವ್ರಿಗೆ ಆಗ್ತಾ ಇಲ್ಲ. ಕಾನ್ಸಂಟ್ರೇಷನ್ ಪವರ್ ತುಂಬಾ ಕಡಿಮೆ ಆಗಿದೆ ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾ, ಅದರ ಎಫೆಕ್ಟ್. ಇನ್ನೊಂದು ಕಡೆ ಸೈಬರ್ ಬೆದರಿಕೆ ಅಂತ ಪ್ರಕರಣಗಳು ಮಕ್ಕಳಲ್ಲೂ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಇದರಿಂದ ತುಂಬಾ ಎಫೆಕ್ಟ್ ಆಗ್ತಾ ಇರೋದು ಹುಡುಗಿರು ಸೋಷಿಯಲ್ ಮೀಡಿಯಾ ಯೂಸ್ ಇಂದ. ಅಂದ್ರೆ ವಿದ್ಯಾರ್ಥಿನಿಯರಲ್ಲಿ ಹೆಂಗ್ ಪ್ರಭಾವ ಬೀರ್ತಾ ಇದೆ ಅಂದ್ರೆ ಈ ಸೋಷಿಯಲ್ ಮೀಡಿಯಾ ಯೂಸ್ ಆಹಾರ ಸೇವನೆ ಪ್ಯಾಟ್ರನ್ ಬದಲಾಗ್ತಾ ಇದೆ ಹುಡುಗಿರಲ್ಲಿ.
ಅಂದರೆ ಆ ಆಹಾರ ಸೇವನೆಯ ಅಸ್ವಸ್ಥತೆ ವಿದ್ಯಾರ್ಥಿನಿಯರಲ್ಲಿ ಹೆಚ್ಚಾಗಿ ಕಾಡ್ತಾ ಇದೆ. ಹುಡುಗಿಯರು 2 ಪಟ್ಟು ಹೆಚ್ಚಾಗಿ ಇದರಿಂದ ಎಫೆಕ್ಟ್ ಆಗ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ಒಂದು ವರದಿ ಹೇಳ್ತಾ ಇದೆ, ಇನ್ಸ್ಟಾಗ್ರಾಮ್ನಲ್ಲಿ ವಿಡಿಯೋಸ್ಗಳನ್ನು ಹೆಣ್ಮಕ್ಳು ಜಾಸ್ತಿ ನೋಡ್ತಾರೆ ಅಂತ ಇಟ್ಕೊಳ್ಳೋಣ. ಹುಡುಗರು ನೋಡ್ತಾರೆ ಇಲ್ಲ ಅಂತಲ್ಲ, ಬಟ್ ಹುಡುಗಿರಲ್ಲಿ ಅದು ಹೆಂಗೆ ಎಫೆಕ್ಟ್ ಆಗುತ್ತೆ ಅಂದರೆ, ಇನ್ಸ್ಟಾಗ್ರಾಮ್ನಲ್ಲಿ ಏನೋ ಒಂದು ವಿಡಿಯೋಸ್ಗಳನ್ನು ನೋಡ್ತಾ ಇರ್ತಾರೆ, ಸ್ಕ್ರಾಲ್ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ 32% ಇನ್ಸ್ಟಾಗ್ರಾಮ್ನಲ್ಲಿ ಈ ಥರ ರೀಲ್ಸ್ ನೋಡೋದ್ರಿಂದ ವಿದ್ಯಾರ್ಥಿನಿಯರಲ್ಲಿ ತಮ್ಮ ದೇಹದ ಬಗ್ಗೆ ಕೀಳರಿಮೆ ಅವ್ರಿಗೆ ಬರ್ತಾ ಹೋಗುತ್ತಂತೆ. ಅಂದರೆ ಫಾರ್ ಎಕ್ಸಾಂಪಲ್, ಒಂದು SSLC 10th ಸ್ಟ್ಯಾಂಡರ್ಡ್ ಓದುವಂಥ ಹುಡುಗಿ ಇನ್ಸ್ಟಾಗ್ರಾಮ್ನಲ್ಲಿ ಕೆಲವೊಂದು ವಿಡಿಯೋಸ್ಗಳನ್ನು ನೋಡ್ತಾ ಇದ್ರೆ ತಾನು ವಯಸ್ಸಾದಂತೆ ಎಮೋಷ್ನಲಿ ಆಕೆ ಡಿಸ್ಟರ್ಬ್ ಆಗ್ತಾಳಂತೆ. ಅಂದರೆ ವಿದ್ಯಾರ್ಥಿನಿಯರಲ್ಲಿ ಈ ವಿಡಿಯೋಸ್ ಜಾಸ್ತಿ ಎಫೆಕ್ಟ್ ಬೀರ್ತಾ ಇದೆ ಹುಡುಗರಿಗಿಂತಲೂ ಅಂತ ಈ ವರದಿ ಹೇಳ್ತಾ ಇದೆ. ಹೆಣ್ಮಕ್ಳಲ್ಲಿ ಇದು ಸಮಸ್ಯೆಯನ್ನು ಉಂಟು ಮಾಡ್ತಾ ಇದೆ ಅಂತ. ಹಾಗಾಗಿ ಜಾಗತಿಕವಾಗಿ ಇದನ್ನ ಗಂಭೀರ ಸಮಸ್ಯೆ ಅಂತ ಪರಿಗಣಿಸಿ 114 ದೇಶಗಳೀಗ ಬ್ಯಾನ್ ಮಾಡಿದೆ. ಮುಂಬರುವಂಥ ದಿನಗಳಲ್ಲಿ ಇನ್ನೂ ಹಲವಾರು ದೇಶಗಳಲ್ಲಿ ಮಕ್ಕಳಲ್ಲಿ ಮೊಬೈಲ್ ಬ್ಯಾನ್ ಮಾಡಬೇಕು ಅಂತೇಳಿ ಚರ್ಚೆಗಳು ನಡೀತಾ ಇದೆ. ಸೊ ಆಫ್ಟರ್ ಕೋವಿಡ್ ನಂತರದ ಬೆಳವಣಿಗೆಗಳಿದು. ಸೊ ಈ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಕಮೆಂಟ್ ಮುಖೇನ ತಿಳಿಸಿ. ನ್ಯೂಸ್ 18 ಕನ್ನಡ ನಾವು ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ನಲ್ಲೂ ಲಭ್ಯವಿದ್ದೀವಿ. ನಮ್ಮನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.